ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾನು 3 ಹಾಗಲಕಾಯಿ ತಗೊಂಡು ಹಚ್ಕೊಂಡಿದ್ದೀನಿ. ಸ್ಮಾಲ್ ಪೀಸಸಲ್ಲಿ ಹಚ್ಕೊಂಡಿದ್ದೀನಿ. ಈರುಳ್ಳಿ 1 ತೊಗೊಂಡಿದ್ದೀನಿ, ಹಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಚ್ಕೊಂಡಿದ್ದೀನಿ. ಟೊಮೆಟೊ 1 ತೊಗೊಂಡಿದ್ದೀನಿ, ಹಚ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಚ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಹಾಗಲಕಾಯಿ ಪಲ್ಯ ಮತ್ತು ರಾಡಿಶ್ ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು 15 ನಿಮಿಷ ಹುಣಸೆಹಣ್ಣು ನೆನೆಸಿದ್ದೀನಿ. ಆಮೇಲೆ ಹಾಗಲಕಾಯಿನ 2 ಟೈಮು ನಾನು ನೀರಿನಲ್ಲಿ ಕ್ಲೀನ್ ಮಾಡಿದ್ದೀನಿ. ನೋಡಿ, ಚಿಕ್ಕ ಚಿಕ್ಕ ಪೀಸಸಲ್ಲಿ ಅದು ಬೇಗ ಬೆಂದೋಗುತ್ತೆ. ಈ ಚಿಕ್ಕ ಚಿಕ್ಕ ಪೀಸಸಲ್ಲಿ ನಾನು ಕಟ್ ಮಾಡಿಕೊಂಡು 2 ಟೈಮ್ ನಾನು ನೀರಿನಲ್ಲಿ ಕ್ಲೀನ್ ಮಾಡಿದ್ದೀನಿ. ಬಾಂಡೆ ಇಟ್ಟಿದ್ದೀನಿ. ಸೊ ನಾನಿವತ್ತು ತುಪ್ಪದಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆ ಎಲ್ಲ ಒಂಚೂರು ತುಪ್ಪ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಸೊ ನಾನಿವಾಗ ಹಚ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ 1 ಟೊಮೆಟೊ ಹಚ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತೀನಿ, ಒಗ್ಗರಣೆಗೆ ಅಂದರೆ ಸ್ವಲ್ಪ ಹಾಕ್ತೀನಿ. ಯಾಕಂದರೆ ಆಮೇಲೆ ಇನ್ನೊಂದ್ಸಲಿ ಹಾಗಲಕಾಯಿಗೆ ಹಾಕ್ಬೇಕಲ್ಲ. ಇವತ್ತು ನಾನು ಹಾಗಲಕಾಯಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಫಸ್ಟ್ ನಾನು ಒಗ್ಗರಣೆಗೆ ಹಾಕಿದ್ದೆ, ಸೊ ನಾನು ಕಮ್ಮಿ ಉಪ್ಪು ಹಾಕ್ತೀನಿ ಇವಾಗ. ಸೊ ನಾನು ಇದನ್ನು ಒಂದು 5 ನಿಮಿಷ ಬೇಯಿಸ್ತೀನಿ. ಇವಾಗ ನಾನು ಗರಂ ಮಸಾಲ, ಅಚ್ಕಾರದ ಪುಡಿ, ಸಾಂಬಾರ್ ಪುಡಿ, ಅರಿಶಿನ,
ಒಂಚೂರು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಲೇಬೇಕು, ಯಾಕಂದರೆ ಕಹಿ ಇರುತ್ತೆ ಹಾಗಲಕಾಯಿ. ಆ ಕಹಿ ಹೋಗೋದಕ್ಕೆ ಒಂಚೂರು ಬೆಲ್ಲ ಆದರೂ ಹಾಕಬೇಕು. ಹಾಕಿದ್ದೀನಿ. ಹುಣಸೆಹಣ್ಣು ಅಷ್ಟೇ, ಆ ಕಹಿ ಹೋಗೋದಕ್ಕೆ. ಹಾಕಿದೆ. ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಸೊ ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ.